ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ವಾಸುದೇವ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪಮರಾನೋಳು ಕೃಪೆಯ ತೋರಿದೆನೆ ಸ್ವಾಮಿ. ವಾಸುದೇವ ಪಮರಾನೋಳು ಕೃಪೆಯ ತೋರಿದೆನೆ ಸ್ವಾಮಿ. ಪರಮಾತ್ಮ ಹರಿ ಪಾವನ ನಾಮ. ವಾಸುದೇವ ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರಿ ಪಾವನ ನಾಮ. ವಾಸುದೇವ ಕರ್ಣ, ಬಳಲಿದೆ ನೈ ಸ್ವಾಮಿ ಕೆರಳನ ಆಧರಿಸದೆ. ವಾಸುದೇವ ಬಳಲಿದೆ ನೈ ಸ್ವಾಮಿ ಕೆರಳನ ಆಧರಿಸದೆ. ಇಳೆಯೋಳು ಜನ್ಮವ ತಾಳಿದೆ ನೈ ಸ್ವಾಮಿ. ಇಳೆಯೋಳು ಜನ್ಮವ ತಾಳಿದೆ ನೈ ಸ್ವಾಮಿ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರಿ ಪಾವನ ನಾಮ. ವಾಸುದೇವ, ಬಾಲ್ಯದಲ್ಲಿಯೇ ಮಾತೆಗೆ ಬಾಯಿಂದರೆ ಬ್ರಹ್ಮಾಂಡವನ್ನು ತೋರಿಸಿದ ಮುರಹರಿ. ಕಾಳಿಂಗ ಸರ್ಪದ ನೆತ್ತಿಯ ಮೇಲೆ ನಿಂತು ನರ್ತನಗೈದ ಚಕ್ರಪಾಣಿ. ಇನ್ನು ಕ್ಷೀರಸಾಗರವನ್ನು ಮಂಥನ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದ ಮುರಹರಿ. ಅಂಥ ಮಹಾಮಯನ ನೀನು ಕುಲಹೀನನಾದ ನನ್ನನ್ನು
ಇಷ್ಟೊಂದು ಆದರದಿಂದ ಬಹುದೂರ ಕರೆತರುತ್ತೀವಿಲ್ಲ, ಕಾರಣವೇನು ಪರಮಾತ್ಮ? ಕರ್ಣ, ವಾಸುದೇವ, ಕುಲಹೀನನಲ್ಲಿ ಇರುವ ಗುಣಗಳು ನಿನ್ನಲ್ಲಿ ಕಂಡು ಬರವಿವೆ ಕರ್ಣ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆಲ್ಲ ಮಾತ, ಕುಲಹೀನನಲ್ಲ ಕೇಳೆಲ್ಲ ಮಾತ, ರವಿ ಅಂಶದೊಳವತರಿಸಿದ ರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಮುಂದೆ ವರಪಾಂಡವರ ಜನನೇ. ಹೌದು ಕಣ್ಣ. ಮಾತೆ ನಿನ್ನವಳು ಮುಂದೆ ವರಪಾಂಡವರ ಜನನೇ, ಕರೆಯ ಬೆಳಗುವ ಕವಿಯ ಕರುಣದೆ, ಕರೆಯ ಬೆಳಗುವ ಕವಿಯ ಕರುಣದೆ, ಮಗ ಮಗಿ ಮನೆ ನೆನೆದು ನೆರೆವ ಕವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕಳವಳ ವೇದ ಕೊಮನದ ಚಿಂತೆ ದೊರೆ ಕರ್ಣ, ಕಳವಳ ವೇದ ಕೊಮನದ ಚಿಂತೆ ದೊರೆ ಅಮಿತ ಭುವನದು ಕೀರ್ತಿಯ ಪಡೆವೆ, ಅಮಿತ ಭುವನದು ಕೀರ್ತಿಯ ಪಡೆವೆ, ಕನದರವೆನಿಸಿದ ಮೇದಿನಿಯೊಳು ನೀ, ಕನದರವೆನಿಸಿದ ಮೇದಿನಿಯೊಳು ನೀ, ಆಗ ಬಗಿ ಮನೆ ಜನಿದು ನೆರೆವ ರವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ವಾಸುದೇವ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು, ಸೂರ್ಯನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕಣ್ಣ. ಪರಮಾತ್ಮ, ನೀವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಮರೆತಿದ್ದನು, ಇದು ಯುದ್ಧದ ಸಮಯ. ನೀವಾದರೂ ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯುವುದೇ ನಿಮ್ಮ ಧರ್ಮ. ಅದಕ್ಕಾಗಿ ನನ್ನನ್ನು ಇರಿಸಿ ವಂಚಿಸುತ್ತಿರುವೆ ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು. ವಾಸುದೇವ, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವದನ ಅಪ ನಿಂದೆ ಎಲಿ ನೊಂದೆ. ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವದನ ಅಪ ನಿಂದೆ ಎಲಿ ನೊಂದೆ. ಬಂದ ವಿಮೋಚನ ಮಾರ್ಗವ ಕಾಣಲಿ, ಬಂದ ವಿಮೋಚನ
ವಿಮೋಚನ ಮಾರ್ಗವ ಕಾಣದೆ ದೇವಾ ಶೋಧನೆಗೆ ಶಾಪ ಪಾಪಿಯಾದ ಪರಿತಾಪ ಕೀಡ ದೇವಾ ಶೋಧನೆಗೆ ಶಾಪ ರಹಸ್ಯದ ಅಂತರವರೆತು ವಾಸುದೇವ ಜನ್ಮ ರಹಸ್ಯದ ಅಂತರವರೆತು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದ ಪರಿತಾಪ ಕೀಡ ದೇವಾ ಶೋಧನೆಯೇನಿ ಶಾಪ ವಿಧಿಶಾಪ ವಾಸುದೇವ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಹೋರಾಡಿದರೆ ರವರವಾದಿ ನರಕ. ಇನ್ನು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರೋತ್ಸಾಹದಲ್ಲಿ ಉತ್ಸಾಹಭರಿತನಾದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ಪರಮಾತ್ಮ, ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ. ಕರ್ಣ, ವಾಸುದೇವ, ರಾಜಾದಿರಾಜನೆಂದೆನಿಸಿ ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ, ನನ್ನ ಸಂಗಡ ಬಾ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂದೆಯ ಕುವರ, ಕುಂತಿ ಮಾತೆಯ ಕುವರ. ಕರ್ಣ, ವೀರವರ ರವಿಕುವರ, ವೀರವರ ರವಿಕುವರ. ಹಾಗಿದ್ದ ಪಕ್ಷದಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದೇವ. ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ವಾಸುದೇವ, ಹೌದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾವಯದಿ ತಾನ ಶೂರ, ಆ
ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನನ್ನ ನುಡಿಯ ಸಂತೋಷಿಯಾಲಿಸುವೀರ ಮಾತೆಯ ಕುಮಾರ ಕುಂತಿ ಮಾತೆಯ ಕುಮಾರ ವೀರವರ ರವಿಕುಮಾರ ವೀರವರ ರವಿಕುಮಾರ. ಪರಮಾತ್ಮ, ಈ ಜಗತ್ತಿನ ಜನರೆಲ್ಲರೂ ನನ್ನನ್ನು ಸೂತ ನೀಚ ಹೀನನೆಂದು ಜರಿಯುತ್ತಿರುವಲ್ಲ ದೇವ. ಅಣ್ಣ, ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನೋ. ವಾಸುದೇವ, ಹೌದು ಕರ್ಣ. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನೋ. ಪಾಂಡವರಳು ಸೇರಿ ಸುಖದಿ ಪಾಂಡವರಳು ಸೇರಿ ಸುಖದಿ ಬಾಳುವಿ ಬಾರ ನೀನು ಸೌಖ್ಯದಿ. ಬಾಳುವಿ ಬಾರ ನೀನು ಸೌಖ್ಯದಿ ಬಾಳುವಿ ಬಾರ ನೀ ಸೌಖ್ಯದಿ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಮಾರ ಕುಂತಿ ಮಾತೆಯ ಕುಮಾರ ವೀರವರ ರವಿಕುಮಾರ ವೀರವರ ರವಿಕುಮಾರ. ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಿ ಅವು ಫಲಿಸುವವೋ ಇಲ್ಲವೋ ಎಂದು ಕುಪಿತಗೊಂಡು ಮೊದಲನೇ ಮಂತ್ರವನ್ನು ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆಕೆಯು ಲೋಕದ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಸಾಕಿದರು ಕರ್ಣ. ಪರಮಾತ್ಮ, ನೀವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರಿಬ್ಬರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಹೀನನೆಂದು ಜರಿಯುತ್ತಿರುವರಲ್ಲ, ನಾನು ಇಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ಕರ್ಣ, ಈ ವಿಚಾರವು ಪಾಂಡವರಿಗೇಕೆ ನಿನ್ನ ತಾಯಿಗೂ ಸಹ ತಿಳಿಯದು ಕರ್ಣ. ಆಕೆಯು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಆಕೆಯ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುವೆನು ಕರ್ಣ. ಪರಮಾತ್ಮ, ನನ್ನನ್ನು ಬಂಧನ ವಿಮೋಚನೆ ಮಾಡಿದ್ದೀನಿ, ಹೋಗಿ ಬನ್ನಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಹೇ ಹೇ ವಿಧಿ, ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸು ನೀ, ಕೊನೆಗಾಣಿಸು ನೀ. ಪರಮಾತ್ಮ, ಸುಖ
ಸಾಗರದೊಳಗೆ ಏಕೆ ನನ್ನ ನೂಕಿದೆ, ಸಾಗರದೊಳಗೆ ಏಕೆ ನನ್ನ ನೂಕಿದೆ, ಸಾಗಿಂದು ಜೀವನವು ಕೊನೆಗಾಣಿಸು ಹರಿಯೇ ಪರಮಾತ್ಮ, ಸಾಗಿಂದು ಜೀವನವು ಕೊನೆಗಾಣಿಸು ಹರಿಯೇ, ಸಾಗರದೊಳಗೆ ಏಕೆ ನನ್ನ ನೂಕಿದೆ ಪರಮಾತ್ಮ. ಹರಿಯು ಹೇಳಿದ ನನ್ನ ಜನನದ ರಹಸ್ಯವ, ಹರಿಯು ಹೇಳಿದ ನನ್ನ ಜನನದ ರಹಸ್ಯವ, ಕುಂತಿದೇವಿಯು ಎನ್ನ ಮಾತೆಯನ್ನುವ ಪರಿಯ, ಕುಂತಿದೇವಿಯು ಎನ್ನ ಮಾತೆಯನ್ನುವ ಪರಿ, ಮಾತೆಯನ್ನು ಮಮತಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮತಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿರುವುದು ದ್ವೇಷವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿರುವುದು ದ್ವೇಷವನ್ನು ತ್ಯಜಿಸಿ, ದ್ವೇಷವನ್ನು ಸಾಗರದೊಳಗೆ ಏಕೆ ನನ್ನ ಸಾಗಿಂದು ಜೀವನವನ್ನು ಕೊನೆಗಾಣಿಸು ಹರಿಯೇ ಶ್ರೀಹರಿ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರೆಂದು ಬಾಳುತ್ತಿರುವ ಧರ್ಮಸ್ಥನಾದ ಧರ್ಮರಾಯನು ನನ್ನ ಸಹೋದರರೇ. ಹೇ ಹೇ ಧರ್ಮ, ಧೀಮಂತ ನಾಯಕ, ರುದ್ರಾಂಶ ಸಂಭೂತ, ಶಿವಭಕ್ತ ಶಿಖಾಮಣಿ, ಹರಿಭಯಂಕರನಾದ ಭೀಮಸೇನ, ಭೀಮಸೇನನು ನನ್ನ ಸಹೋದರನೇ. ಮಹಾ ತೇಜೋಮಯ ಮೂರ್ತಿಗಳು, ಮಹಾ ಪರಾಕ್ರಮಿಗಳು, ಮಹಾ ಮೇಧಾವಿಗಳು ಆದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ನಾನೆಂತಹ ಭಾಗ್ಯಶಾಲಿ, ನಾನೆಂತಹ ಪರಮ ಭಾಗ್ಯಶಾಲಿ. ಇನ್ನು ಪರಶುವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಫಲ್ಗುಣ ಸುರಲೋಕಕ್ಕೆ ಸೋಪಾನ ಕಟ್ಟಿ ಕಾಮದೇವಿ ಕಲ್ಪವೃಕ್ಷದ ಧರೆಗೆ ತಂದ ಪಾರ್ಥ ಮತ್ಸ್ಯಂತ್ರವನ್ನು ಭೇದಿಸಿ ಪಾಂಚಾಲಿಯನ್ನು ಹೊರಿಸಿದ ಫಲ್ಗುಣ ಗಾಂಡಿಯ ಹೊನವನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿಯನ್ನು ಪಡೆದ ಗಾಂಡೀವಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ವಿಜಯ, ಧನಂಜಯ, ಸವ್ಯಸಾಚಿ, ಮಧ್ಯಮ ಪಾಂಡವ ಎಂದು ದಶ ಬಿರುದುಗಳನ್ನು ಪಡೆದು ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಕೈದಿರನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಗೆ ಬಿದ್ದು ರಕ್ತದ ಮೊಡಿಯನ್ನು ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲು, ಹೇಗೆ ನೋಡಲೆ? ಪರಮಾತ್ಮ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದೆ. ಇಂದು ಇಂಥವರೇ ನನ್ನ ಬಂಧು ಬಾಂಧವರೆಂದು ತಿಳಿದು ಎಂತಹ ಉಭಯ ಸಂಕಟಕ್ಕೆ ಸಿಲುಕಿದನು, ಎಂತಹ ಉಭಯ ಸಂಕಟಕ್ಕೆ ಸಿಲುಕಿದೆ. ಹೇ ಪಾಪಿಕರಣ, ಯಾವ ಪೂರ್ವ ಜನ್ಮದ ಕರ್ಮದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಟ್ಟುಕೊಳ್ಳಲು ಸಾಧ್ಯವೇ? ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನು ಕೊಲ್ಲಲೆ ಹೊರಟಿರುವೆಲ್ಲೋ. ಕೊಲ್ಲಲೆ ಪಾಂಡುಕುಮಾರರನ್ನು ನಾನ್ ಕೊಲ್ಲಲೆ, ಕೊಲ್ಲಲೆ ಪಾಂಡುಕುಮಾರರನ್ನು
ನಾ ಕೊಲ್ಬುದೇ ಕೊಲಲಾಗದ ಬಿಟ್ಟೊಡೆ ಗೌರವೇಂದ್ರ ಈ ದಾರುಣಿಯೋಳು ಸುಖ ಸಂಪತ್ತಿ ನಿನ್ ಬಾಳ್ವನೆ ಚಲದಿಂಪಾರ್ತನ ಶಿರವಂ ಧರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಂ ಸಹಿಸಲ್ಕಾಗದೆ ಪಾರ್ಥನ ಕೋರಸರಕ್ಕೆ ತುತ್ತಾಗಲೇ ಸಾಯಲೇ ದೀನ ದಯಾನಿದೆಯೇ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪ್ರೀತಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ಯುದ್ಧದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಆದ ಅಪಮಾನವನ್ನು ತಾಳಲಾರದೆ ಕಾಡಿಂದ ಕಾಡಿಗರಿದೆನೋ ಕೀಚಕರ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ಪಾಂಚಾಲಿಯ ಹಡಿಯಲ್ಲಿ ಮತ್ತಿನ್ನೇ ನೀನು ಬರೆದಿರುವೆ ದೇವಾ. ಚಿಂತಾಮಣವಾಗಿರುವಲ್ಲ, ಕಾಂತೆ ಶಾಂತೆ ವರದೀರಳಾಗಿ ವರ ಪತ್ನಿಯಾಗಿ ಮರ್ಗನೆ ಕಾಂತೆ ಶಾಂತೆ ವರದೀರಳಾಗಿ ವರ ಪತ್ನಿಯಾಗಿ ಮರ್ಗನೆ ತಂದೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಪಡುಕೋಪದಿಂದ ಪುರುಷೋಪವನ್ನು ಪಡುಕೋಪದಿಂದ ಬಿಡುತಾಪವನ್ನು ಕೋಮಲಾಗಿಯೇ ಕಾಂತೆ ಶಾಂತೆ ತೀರಳಾಗಿ ವರ ಪತ್ನಿಯಾಗಿ ಮರ್ಗಲೆ ತಕೆ ದೇವಿ, ಏಕೆ ಏನಾಯಿತು? ನಿಷ್ಕಾಳವಾಗಿ ಹೇಳುತ್ತಿರೋ ಇಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿ ಅಡವಿಗೆ 1 ಅಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಛೇ ವಿಧಾತ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಪತ್ನಿಯನ್ನು ಯುದ್ಧದಲ್ಲಿ ಪಡವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು.
ಅಣ್ಣನ ಆ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸಿಬಿಡು ಎಂದು ನಾನು ಇಲ್ಲೆಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಹೀಗೆ ನಾನು ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವುಗಳು ಅಣ್ಣನವರ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಇಷ್ಟರಲ್ಲಿ ಸಂಧಿಯು ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟಿದನೇ ಪಾಂಚಾಲಿ ಎಂದು. ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಗೋಪಿಕಾಂಗಿರಿಯರ ವಿಲಾಸ ವಿಪ್ಲವಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರಿದಾಗಲೇ ತಿಳಿದೆ ಹೀಗಾಗಿರಬಹುದೆಂದು. ಆ ದಿನಲಿದೇವಿ ಆ ಭಾನುಮತಿ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ ಬಾಬು ಜಾಣೆ ಮುದ್ದಾಡುವೆನೋ ಬಾಬು, ಜಾಣೆ ಮುದ್ದಾಡುವೆನೋ ಬಾಬು, ಈ ಜೀವನ ಪ್ರೇಮದ ಪ್ರೇಯಸಿ ನೀನು, ಈ ಜೀವನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನೋ ಬಾಬು. ಸಭೆಯ ಪರಿಭಾವ ಮರೆಯುವುದೇನೆ, ಸಭೆಯ ಪರಿಭಾವ ಮರೆಯುವುದೇನೆ, ಆಡಿದ ಶಪಥವ ಮುರಿಯುವುದೇನೆ, ಆಡಿದ ಶಪಥ ಮುರಿಯುವುದೇನೆ, ಚಿಂತಿಸಲೇಕೆ ಕೃಪದ ಕುಮಾರಿಯೇ, ಚಿಂತಿಸಲೇಕೆ ಕೃಪದ ಕುಮಾರಿ, ಜಾಣೆ ಒದ್ದಾಡುವೆನೋ ಬಾರಿ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಈ ಭೀಮನ ಪ್ರೇಮ ಪ್ರೇಯಸಿ ನೀನು, ಜಾಣೆ ಒದ್ದಾಡುವೆನೋ ಬಾರಿ. ಬಾಬು ಕೌರವನ ತಂದೆಯನ್ನು ಮುರಿದು, ಬಾಬು ಕೌರವನ ತಂದೆಯನ್ನು ಮುರಿದು, ದುರುಳ ದುಶ್ಯಾಸನ ಒಡಲನ್ನು ಬಗೆದು, ದುರುಳ ದುಶ್ಯಾಸನ ಒಡಲನ್ನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟುತ್ತಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುತ್ತಾರೆ, ಚಿಂತಿಸಲೇಕೆ ದೃಪದ ಕುಮಾರ, ಜಾಣೆ ಒದ್ದಾಡುವೆನೋ ಬಾರಿ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಒದ್ದಾಡುವೆನೋ ಬಾರಿ, ಮುದ್ದು ಜಾಣೆ ಒದ್ದಾಡುವೆನೋ ಬಾರಿ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳರಾತ್ರಿಯಿಂದ ಹೇಳಿದಿರಿ ಮತ್ತು ಇನ್ನು ಈ ನೀನು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳುವ ಅಪೇಕ್ಷೆಯುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬೇಡ ದೇವಿ ಬೇಡ, ಏಕೆ ಕ್ರೋಧಿಪೆ ಕರುಣಿ ಮಣಿಯ ನೈ, ಏಕೆ ಕ್ರೋಧಿಪೆ, ಏಕೆ ಕ್ರೋಧಿಪೆ ಕರುಣಿ ಮಣಿಯ ನೈ, ಏಕೆ ಕ್ರೋಧಿಪೆ, ಬಿಡು ಬಿಡು ನಿನ್ನೆ ಹರಳ ಬಗೆಯುವ ಕೆಡುಕರ ಹೊರಲ, ಬಿಡು ಬಿಡು ನಿನ್ನೆ ಹರಳ ಬಗೆಯುವ ಕೆಡುಕರ ಹೊರಲ, ಮಕ್ಕಳಾಗಿ ಬಿಡು ಬಿಡು
ಏಕೆ ಓದಿಪೆ ಕರುಣಿ ಮಣಿಯನೇ ಏಕೆ ಓದಿಪೆ ಧರ್ಮದ ರಾಜ್ಯ ಮೀರಿ ಶೀಘ್ರ ಗುರುಗಳು ಬೇರೆ ಧರ್ಮದ ರಾಜ್ಯ ಮೀರಿ ಶೀಘ್ರ ಗುರುಗಳ ಸೇರಿ ಭಕ್ತಿಸುವೆ ಮದಾಂಧಕರನು ಭಕ್ತಿಸುವೆ ಮದಾಂಧಕರನು ಬಿಡುಗುಡು ಚಿಂತೆ ಏಕೆ ಓದಿಪೆ ಕರುಣಿ ಮಣಿಯನೇ ಏಕೆ ಓದಿಪೆ ಏಕೆ ಓದಿಪೆ ಬೇಡ ದೇವಿ ಬೇಡ. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುವನು. ಧರ್ಮ ಪಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಯಾರನ್ನು ಕ್ಷಮಿಸುವುದಿಲ್ಲ. ನೋಡೋಣ. ಭೀಮನು ಸಂಧಿಯ ಪ್ರತಾಪವನ್ನು ಕೇಳಿದ ಸಿಂಹದಂತೆ ಬಿಡಿಸುತ್ತನು. ಅವನನ್ನು ಸಮಾಧಾನ ಪಡಿಸುವ ನೀನೇ ಹೊರತು ಮತ್ತಾರು ಸೂಕ್ತರಲ್ಲ. ಹೌದು ಪಾರ್ಥ, ಬಟ್ ಈ ಬಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮುಖ್ಯ ಕಾರಣವೆಂದು ಅನಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮುಖ್ಯ ಕಾರಣವೆಂದು. ಪಾರ್ಥ, ನನಗನಿಸುತ್ತದೆ ಆ ಕೌರವರನ ಯುದ್ಧಕ್ಕಿಂತ ನಮ್ಮ ತಮ್ಮನ ಕೋಪವನ್ನು ಶಮನಗೊಳಿಸುವುದೇ ನನಗೆ ದೊಡ್ಡ ಕೆಲಸವಾಗಿದೆ. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದರು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವುದು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚರಣೆ ಮಾಡಲು ಪಾಂಡುರಾಜನನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಯೂ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಎರಡೇ ದೃಢ ಕೌರವರನ್ನು ಬಾಣಗೊಳಿಸದೆ ಕೌರವರನ್ನು ಬಾಣಗೊಳಿಸದೆ ಸರಿ ಇರಲು ಬಿಡುವನೆ. ಬೆಳೆದವರ ರಕ್ತಪಾನ ಮಾಡುತ್ತಿರುವನೆ. ಬೆಳೆದವರ ರಕ್ತಪಾನ ಮಾಡುತ್ತಿರುವನೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಗರ್ವದಿಂದ ಕಟ್ಟಿದವರ ಕುಟ್ಟಿಕೊಳ್ಳುವೆ, ಕಲೆಗಳು ಕುಟ್ಟಿಕೊಳ್ಳುವೆ. ಗರ್ವದಿಂದ ಕಟ್ಟಿದವರ ಕುಟ್ಟಿಕೊಳ್ಳುವೆ, ಕಲೆಗಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಬಾಣಗೊಳಿಸದೆ ತಲೆ ಇರಲು ಬಿಡುತ್ತದೆ. ಬೆಳೆದವರ ರಕ್ತಪಾನ ಮಾಡುತ್ತಿದ್ದರೆ ಬೆಳೆದವರ ರಕ್ತಪಾನ ಮಾಡುತ್ತಿದ್ದರೆ ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದನು ನಾನು ಮಾಡುವೆನು. ಬೇಡ ಅಣ್ಣ, ಬೇಡ, ಕೋಪ ಮಾಡಬೇಡ. ನಮ್ಮೆಲ್ಲರಿಗೂ ಇರಿಕೊಂಡು ಅಣ್ಣ ಅಗ್ರಜನು ಅವನಿಷ್ಟ ಇರೋದಾಗಿ ಇದ್ದವನು ಬೆಂಬಲಿಸ್ತೇವೆ ಅನಿಶ್ಚಿತ ಅಣ್ಣ. ಮಾನಿನಿ ಮನದ ವೇದನೆ ನೀಗಿಸು ಸಮಯೋದರಿದೆಯ
ನನ್ನ ಕಾರ್ಯ ಸಾಧಿಸೋ ಕೋಮಲ ಹೃದಯ ಕರಗದ ತೆರಿಗೆ ಧರ್ಮದಿಂದ ನನ್ನ ಕಾರ್ಯ ಸಾಧಿಸೋ ಕೋಮಲ ಹೃದಯ ಕರಗದ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದಿ, ಶಾಂತಿ ರಕ್ಷಣೆಯು ಕೂಡ ಕ್ಷತ್ರಿಯ ಧರ್ಮ. ನಾವು ಯಾವುದೇ ರೀತಿಯಾಗಿ ಯುದ್ಧವನ್ನು ಮಾಡಿದರೆ ಅದರ ಆಗುವ ಪರಿಣಾಮಗಳನ್ನು ನಾವೇ ಎದುರಿಸಬೇಕಾಗುತ್ತದೆ. ಆದ್ದರಿಂದಲೇ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂದೆಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನ್ನು ಕಳುಹಿಸಲು ಇದು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನ ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವರು ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ತಂದೆಯ ಫಲಾಫಲವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಮಾಡಿದ ಪ್ರತಿನಿತ್ಯ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟಂತೆ ಮಾಡಿ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತಂದೆ. ವಿಜಯಶಾಲಿಯಾಗುವ ಧರ್ಮನಂದನ. ಪರಮಾತ್ಮ, ಓದ ಕೆಲಸವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರ ನಡೆಯುತ್ತೆ? ಓ, ನಡೆಯಿತು. ನಾನು ಓದುದು ಅದಕ್ಕಾಗಿವೆ ಅಲ್ಲವೇ? ಪಾಂಚಾಲಿ, ಇಲ್ಲಿರುವುದರಿಂದ ಸಾಧ್ಯವೇ? ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನೋ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಿಳಿಯಲಾರ ರುಕ್ಮಿಣೀಪತಿ, ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳು ಸಂಧಿಯಾದವು. ಓ, ಆಯ್ತು. ನಾನು ಓದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾಸೋದ ನೆಪದಿಂದ ಅರ್ಜುನನು ಬೆಳೆದೊಟ್ಟನು. ಸಿ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಸೀರೆ ಉಣಿಸಲು ಅವರಿಸ್ತಿರುವ್ಯಾ ಯಾದವಾಗಿನಿ? ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ್ದು ಎಂದು ಹೇಳಲಿಲ್ಲವೇ? ಸ್ವಾಭಿಮಾನ್ಯ ಶೂನ್ಯದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶಗಳನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದವರು. ಆ ದುರ್ಯೋಧನ ಆತನೂ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮ, ಇಲ್ಲಯ್ಯ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸುಮ್ಮನೆ ನನ್ನ ಕಾಣಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದು ಭೀಮ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಏನು ಕೃಷ್ಣ ಆ ದುರ್ಯೋಧನ ಸಂದೇಶ? ಹೇಳು. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನೀತಿಂದತೆಯೇ ಹೇಳು. ಇಲ್ಲ ಭೀಮ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಏಕೆ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಕ್ಷಣಕಾಲ ಈ ಪಾರ್ಶ್ವದಲ್ಲಿಡು. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನ್ನ ಅಪೇಕ್ಷೆಯಂತೆ
ಅರ್ಜುನ, ನಾನು ಕುಳಿತು ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಭೀಮ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ವೇಗ್ನಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಈ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈಗ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನೀನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವ ಈ ರೀತಿ ಅಪಮಾನ ಮಾಡಿದನೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರ ಹೇಳುವೆನು ಕೇಳಿರಿ. ಕೌರವನೋ ಇಡಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನೋ ಇಡಂಬಾಪತಿಯೇ ಕೇಳು. ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಶ್ರೀಮಲ್ಲಿ ಬಂದು ಊರನ್ನು ಬಿಡಲು. ಐವರಿಗೈದು ಗ್ರಾಮವ ಕೊಡೆನು, ಶ್ರೀಮಲ್ಲಿ ಬಂದು ಊರನ್ನು ಬಿಡಲು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ದುಡುಕುತ್ತ ನುಡಿದ ಕೌರವನು ಇಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಅದು ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ವೀರ ರಥಿಕರ ಘೋಷಣೆಯಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿರುವ ಉತ್ತರ ಒಂದೇ, ಯುದ್ಧ. ನಿನಗೆ ತಿಳಿದಿರುವ ಹಾಗೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸರ್ವ ರೀತಿಯಲ್ಲೂ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ನಮಗುಳಿದಿರುವುದು ಯುದ್ಧವೇ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ವಾಸುದೇವ, ಅಗ್ರಜ, ಧನಂಜಯ, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ಕೌರವನ 99 ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ
ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯ ಕಟ್ಟಿದೆ. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗೆಂದು ಗುಡಿ ಮಾಡಲು ಹೋದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತವಾಗಲಿ. ಬಲ ಶೂನ್ಯತೆಯ ಕುಲ ಹೇಡಿಗಳನ್ನು ಬಲ ಶೂನ್ಯತೆಯ ಕುಲ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.